ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಲ್ವ. ನಾವಿವತ್ತು ಫುಲ್ ಕಂಪ್ಲೀಟಾಗಿ ಮನೇನ ಕ್ಲೀನ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ನಾವು ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸತಿ ನಾವು ಮನೆ ಫುಲ್ ಕಂಪ್ಲೀಟಾಗಿ ತೆಗೆದು ಕ್ಲೀನ್ ಮಾಡೋದು. ಸೊ ಅದರಿಂದ ಇವಾಗೆಲ್ಲ ಇಳಿಸಿದ್ದಾರೆ ನಮ್ಮಮ್ಮ. ಇವತ್ತು ನನ್ನ ತಂಗಿಗೂ ರಜಾ ಇತ್ತು. ಸೊ ಅದರಿಂದ ನಮಗೆಲ್ಲರಿಗೂ ಸ್ವಲ್ಪ ಯೂಸ್ ಆಗ್ತಿದೆ. ಎಲ್ಲರೂ ಮನೆಯಲ್ಲಿದ್ರಲ್ಲ, ಸೊ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ವರಮಹಾಲಕ್ಷ್ಮಿದು ಹಬ್ಬ ಬರೋಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡೋಣ ಅಂತ. ಸೊ ಫಸ್ಟ್ ನಾವು ಹೋಗಿದ್ದೇವೆ ಅಡುಗೆ ಮನೆಯಲ್ಲಿ ಇರೋವಂತಹ ಪಾತ್ರೆನೆಲ್ಲ ತೆಗೆದು ನೋಡಿ. ನಮ್ಮ ಮನೇಲಿ ಎಷ್ಟು ಪಾತ್ರೆ ಇದೆ. ಆ್ಯಂಡ್ ನನ್ನ ತಮ್ಮ ಉಲ್ಲಾಸ್, ಇವನು ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ ಮೇಲೆ ಹತ್ತಿ. ಬಿಕಾಸ್ ನಾವೆಲ್ಲ ಹತ್ತಿದ್ರೆ ಅಲ್ಲಿ ಹತ್ತೋದಕ್ಕಾಗಲ್ಲ. ಸೊ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವನು ಹತ್ತಿ ಕ್ಲೀನ್ ಮಾಡ್ತಿದ್ದಾನೆ. ಏನೇನೋ ತಮಾಷೆ ಮಾತನ್ನೆಲ್ಲ ಹೇಳ್ತಾ ಇದ್ದ. ಸೊ ಅದಕ್ಕೆ ನಗು ಬರ್ತಿತ್ತು. ಹಾಗೆ ಇವರಿಬ್ಬರು ಯೋಚನೆ ಮಾಡ್ತಾರೆ ಎಲ್ಲಿಂದ ಎತ್ತದು ಅಂತ. ಸೊ ತಲೆ ಕೆಟ್ಟೋಗ್ಬಿಡುತ್ತೆ ಫುಲ್ಲು ಕ್ಲೀನಿಂಗು ಅದು ಇದು ಅಂತ. ಹಬ್ಬ ಯಾಕಾದರೂ ಬರುತ್ತೋ ಅನಿಸ್ಬಿಡುತ್ತೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಹಬ್ಬದ ದಿನ ಚೆನ್ನಾಗಿರಬೇಕು ಅಂತಂದರೆ ಮನೆ ಕಂಪ್ಲೀಟಾಗಿ ನಾವು ಕ್ಲೀನ್ ಮಾಡಲೇಬೇಕು. ಇಲ್ಲಿರೋ ಪಾತ್ರೆನೂ ಕೂಡ ಇಲ್ಲೂ ಇದೆ ಪಾತ್ರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ತೊಳೆಯೋದ ಹತ್ರನೂ ಇದೆ ಪಾತ್ರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಪಾತ್ರೆಗಳನ್ನ ನಾವು ಬೇಡ ಅಂತ ಗುಜ್ರಿಗೆ ಹಾಕ್ಬಿಡೋಣ ಅಂತ ಎತ್ತಿಟ್ಟಿದ್ದಾರೆ ನಮ್ಮಮ್ಮ ಇಷ್ಟು ಪಾತ್ರೆನ. ಸೊ ಏನಕ್ಕೂ ಯೂಸ್ ಇಲ್ಲ ಆ ಪಾತ್ರೆಗಳು ಅಂತ. ಎಷ್ಟು ಅಡುಗೆ ಮನೆ ಅಂತೂ ಕ್ಲೀನ್ ಮಾಡೋಷ್ಟರಲ್ಲಿ ದಿನವೆಲ್ಲ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಪಾತ್ರೆ ನೋಡಿ, ಇಷ್ಟು ಪಾತ್ರೆ ವೇಸ್ಟ್ ಅಂತಲೇ. ಲೈಕ್ ಅಷ್ಟನ್ನು ಗುಜ್ರಿಗೆ ಹಾಕ್ಬೇಕು ಇವಾಗ. ಎಕ್ಸ್ಟ್ರಾ ಪಾತ್ರೆ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಕಂಪ್ಲೀಟಾಗಿ ತೊಳೆದ ಮೇಲೆ ಇಲ್ಲಿ ತಂದಿಟ್ಕೊಂಡಿದ್ದಾರೆ ಪಾತ್ರೆ. ಸೊ ಹಾಗೇ ಅದನ್ನು ತೊಳೆದಿದ ತಕ್ಷಣ ಹಾಗೆ ಜೋಡಿಸ್ಬಿಟ್ರೆ ಈಸಿ ಆಗುತ್ತೆ ಅಂತ ಜೋಡಿಸ್ತಾ ಇದ್ದೀವಿ ಬೇಗ. ನಾನು ಜಾಸ್ತಿ ವೀಡಿಯೋ ಏನು ಮಾಡಿಲ್ಲ, ಲೆಂತಿ ಆಗುತ್ತೆ ಅಂತ. ಸೊ ಇಲ್ಲೂ ನೋಡಿ, ಇಲ್ಲೂ ಪಾತ್ರೆ ಎಲ್ಲ ತೊಳೆದು ಇಲ್ಲೆಲ್ಲ ಇಟ್ಟಿದ್ದೀವಿ. ಇವತ್ತು ಕಂಪ್ಲೀಟ್ ಮನೆ ಫುಲ್ಲು ಬರೀ ಪಾತ್ರೆ ಹವಾನೇ ಆಗೋಗ್ಬಿಟ್ಟಿತ್ತು. ಸೊ ಇದಾದಮೇಲೆ ಸ್ವಲ್ಪ ಫ್ರಿಡ್ಜ್ ಆ್ಯಕ್ಚುಲಿ ಹೊಸದಲ್ವ, ಸೊ ತುಂಬ ಏನು ಗಲೀಜಾಗಿರಲಿಲ್ಲ. ಅದಕ್ಕೆ ಜಸ್ಟ್ ಓಪನ್ ಮಾಡಿ ಸ್ವಲ್ಪ ಒರೆಸ್ಕೊಂಡಿದ್ದಷ್ಟೇ. ಸೊ ಕಂಪ್ಲೀಟಾಗಿ ಕ್ಲೀನಾಗಿದೆ ಫ್ರಿಡ್ಜ್ ಕೂಡ. ಮೇಲೆ ಮಾತ್ರ ಒರೆಸ್ಬೇಕಷ್ಟೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ನೋಡ್ತಿರಲ್ಲ ನೀವು, ಫುಲ್ಲು ಡಲ್ ಫೇಸ್ ಆ್ಯಕ್ಚುಲಿ ಇನ್ನೇನು ನೋಡ್ತೀರಾ. ಆ್ಯಂಡ್ ಪಾತ್ರೆದೆಲ್ಲ ಮುಗಿಸಿದ್ಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಆಚೆಗಡೆ ಹಾಲಲ್ಲಿರುವಂತಹ ಸೋಫಾ ಬಟ್ಟೆ ಆಗಿರ್ಬೋದು ಪ್ರತಿಯೊಂದೆಲ್ಲ ತೆಗೆದು ಕ್ಲೀನ್ ಮಾಡಿದ್ವಿ. ಆ್ಯಂಡ್ ಹಾಗೆಯೇ ಈ ಒಂದು ಶೋಕೇಶ್ನ ಕ್ಲೀನ್ ಮಾಡಬೇಕಿತ್ತು. ಅವನು ಕಬೋರ್ಡ್ಸ್ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದ. ಇದಾದಮೇಲೆ ಇದನ್ನೆಲ್ಲ ನಾವು ಆ್ಯಕ್ಚುಲಿ ಗೈಸ್ ಗೊತ್ತಾ ನಿಮಗೆ, ಇದೆಲ್ಲ ನಾವೇ ಪೋಣಿಸಿರೋದು. ಸೊ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತ ನೋಡಿ, ಇಲ್ಲಿ ಹಾಕಿದ್ದೀವಿ ಆಲ್ರೆಡಿ. ಆ್ಯಂಡ್ ಇದನ್ನೆಲ್ಲ ತೊಳೆದ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಜಾಸ್ತಿ ತಣ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಹಾಕ್ತಾ ಇದ್ದಾಳೆ ನನ್ನ ತಂಗಿ ಮತ್ತು ನಮ್ಮಮ್ಮ. ಸೊ ನನಗೆ ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಇದ್ದೆ ನಾನು. ಸೊ ಅದಕ್ಕೆ ಇದರಲ್ಲಿ ನಾನು ಹೆಲ್ಪ್ ಮಾಡೋದಕ್ಕೆ ಆಗಲಿಲ್ಲ. ಇದಾದಮೇಲೆ ಇನ್ನು ತುಂಬಾ ಕೆಲಸ ಇದೆ. ಆ್ಯಕ್ಚುಲಿ ಇದೊಂದೇ ಕೆಲಸ ಏನಲ್ಲ, ಈ ಕಲರ್ ಸೆಲೆಕ್ಷನ್ ಮಾಡಿ ಅದನ್ನು ಇದು ಮಾಡಿ ಎಲ್ಲ ಹಾಕೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಇದಾದಮೇಲೆ ನೆಕ್ಸ್ಟು ನಾವು ಮಾಡಿದ್ದೇನಪ್ಪ ಅಂತಂದರೆ ಅದೇ ಶೋಕೇಶ್ ಕ್ಲೀನಿಂಗು. ಸೊ ಶೋಕೇಶಲ್ಲಿ ಏನೇನು ಬೇಡವೋ ಅದೆಲ್ಲ ತೆಗೆದು ಬಿಸಾಕಿದ್ದೀವಿ. ಸೊ ಓನ್ಲಿ ಏನೇನು ಬೇಕಾಗಿದೆಯೋ ಅದನ್ನು ಮಾತ್ರ ಈ ಸತಿ ಇಟ್ಟಿದ್ದೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಮತ್ತೆ ಅದೇನಾಗುತ್ತೆ ಎಲ್ಲ ತುಂಬ್ತಾರಷ್ಟೇ. ಇದಾದಮೇಲೆ ನಾವು
ಕಂಪ್ಲೀಟ್ ಮನೆ ಕ್ಲೀನ್ ಆಯಿತು. ರೂಮ್ದು ಆ್ಯಕ್ಚುಲಿ ನಾನು ತೋರಿಸಿಲ್ಲ ಅನಿಸುತ್ತೆ, ವಿಡಿಯೋ ಕ್ಲಿಪ್ ಇಲ್ಲ, ಸೊ ಅದಕ್ಕೆ ತೋರಿಸಿಲ್ಲ. ಆ್ಯಂಡ್ ಇದಾದಮೇಲೆ ನಾವೇನು ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ಡೇ ಸ್ವಲ್ಪ ಅಡುಗೆ ಮಾಡ್ಕೋಬೇಕಿತ್ತು. ಅಡುಗೆ ಅಂತ ಅಂದರೆ ಲೈಕ್ ತಿಂಡಿಗಳು ಮಾಡಬೇಕಿತ್ತು. ನಾನು ಆ ವಿಡಿಯೋ ಜಾಸ್ತಿ ಹಾಕಿಲ್ಲ, ಜಸ್ಟ್ ಯಾವುದೋ ಒಂದು ಕ್ಲಿಪ್ ಮಾತ್ರ ಹಾಕಿದ್ದೀನಿ. ಯಾಕೆ ಅಂತಂದರೆ ದೃಷ್ಟಿ ಆಗಿಬಿಡುತ್ತೆ ಅಂತ. ಸೊ ಯಾರು ದೃಷ್ಟಿ ಮಾಡಬೇಡಿ ಈ ವಿಡಿಯೋ ನೋಡ್ತಾ ಇರೋರು. ಆ್ಯಕ್ಚುಲಿ ಒಂದೇ ತಿಂಡಿದ್ದು ಮಾತ್ರ ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಏನಾದರೂ ಲೈಕ್ ನೋಡ್ತಿರಲ್ಲ, ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡಿದ್ದೀವಿ ಅಂತ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ ದೇವ್ರ ಪಾತ್ರೆನೆಲ್ಲ ತೆಗೆದು ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅಂತ ನಮ್ಮಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ರು. ಹಾಗೆಯೇ ಪಾತ್ರೆನೆಲ್ಲ ತೆಗೆದು ಆಚೆ ಹಾಕಿದ್ರು. ಸೊ ಆ ಪಾತ್ರೆ ಎಲ್ಲ ತೊಳೆದು ಮತ್ತೆ ದೇವ್ರ ಮನೆಗಿಟ್ಟರೆ ಇನ್ನು ದೇವ್ರ ಪೂಜೆ ಮಾಡೋದಷ್ಟೇ ಬಾಕಿ. ಎಲ್ಲ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಅಂತೂ ಆಗಿದೆ. ಸೊ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬೈ ಬೈ.